ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖ ನರಸಿಂಹಭೀಷಣಂ ಭದ್ರಂ ಮೃತ್ಯುಂ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ಹರೇ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಸಾಯಿಚರಿತ್ರ 7ನೆಯ ಅಧ್ಯಾಯ. ಅದ್ಭುತ ಅವತಾರ ಸಾಯಿಬಾಬಾರವರ ನಡತೆ, ಅವರ ಯೋಗ್ಯ ಧ್ಯಾನಯ, ಕುಷ್ಠರೋಗಿ ಭಕ್ತನ ಸೇವೆ, ಕುಮಾರ ಕಾರ್ಪಡೆ ಅವರಿಗೆ ಪ್ಲೇಗ್, ಪಂಢರಪುರಕ್ಕೆ ಪ್ರಯಾಣ, ಅದ್ಭುತ ಅವತಾರ. ಬಾಬರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು. ಅವರಿಗೆ ಧೋತಿ ಮೋತಿ ಮುಂತಾದ 6 ಯೋಗಾಸನಗಳು ಬಹಳ ಪರಿಶ್ರಮವಿತ್ತು. 3 ಅಂಗುಲ ಅಗಲ 22 1-2 ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದು, ಅದಕ್ಕೆ ವಿಭೂತಿ ಎಂದು ಕರೆಯುತ್ತಾರೆ, ಧೋತಿ ಎಂದು ಕರೆಯುತ್ತಾರೆ. ಕಂಡ ಯೋಗದಲ್ಲಿಯೂ ಅವರು ಪ್ರವೀಣರು. ಕೈಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಸಿಕೊಳ್ಳುವ ಯೋಗ ಸಾಧನೆಗೆ ಕಂಡ ಯೋಗವೆಂದು ಕರೆಯುತ್ತಾರೆ. ಬಾಬರವರನ್ನು ನಾವು ಯಾವಾಗಲೂ ಹಿಂದೂ ಎಂದು ಭಾವಿಸುವುದಾದರೆ ಯವನರಂತೆ ಕಾಣುತ್ತಿದ್ದರು. ಅವರು ಹಿಂದುವೋ ಅಥವಾ ಮಹಮ್ಮದಿಯರೋ ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ. ಹಿಂದೂಗಳು ಹಬ್ಬವನ್ನು ಶ್ರೀರಾಮ ನವಮಿ ಹಾಗೆ ಸರಿಸಲೊಪ್ಪಿಸಿದರೆ, ಆದರೆ ಈ ರೀತಿ ಮಹಮ್ಮದಿಯರ ಚಂದನ ಮೆರವಣಿಗೆಗೂ ಸಹ ಒಪ್ಪಿಗೆ ನೀಡಿದ್ದರು. ಮಲ್ಲಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು. ಗೋಕುಲಾಷ್ಟಮಿಯ ದಿನ ಗೋಪಾಲಕಾಲ ಸಮಾರಂಭವನ್ನು ನಡೆಸಲೊಪ್ಪಿದರು. ಮತ್ತು ಈಗ ಮೊದಲಾದ ಹಬ್ಬಗಳಲ್ಲಿ ಮಹಮ್ಮದಿಯರು ತಮ್ಮ ಮಸೀದಿಯಲ್ಲಿ ನಮಾಜು ಮಾಡಲು ಒಪ್ಪಿದರು. ಮೊಹರಂ ಸಮಾರಂಭದಲ್ಲಿ ಮಹಮ್ಮದಿಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ನೀಡಿದರು. ಹೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ನೀಡಿದರು. ಅವರನ್ನು ಮಹಮ್ಮದಿಯರೆಂದು ಕರೆಯುವುದಾದರೆ ಅವರ ಕಿವಿಗಳನ್ನು ಚುಚ್ಚಿಕೊಳ್ಳುತ್ತಿದ್ದರು. ಹಿಂದೂ ಎಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗಿದ್ದರು. ಮಹಮ್ಮದಿಯರೆನ್ನುವುದಾದರೆ ಮಹಮ್ಮದಿಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ದುನಿಯಲ್ಲಿ ಅಗ್ನಿ ಉರಿಸುತ್ತಿದ್ದರು, ಶಂಖ ಊದುತ್ತಿದ್ದರು, ಗಂಟೆ ಬಾರಿಸುತ್ತಿದ್ದರು. ಭಜನೆ ಮಾಡುವುದು, ಅಗ್ನಿಕುಂಡದಲ್ಲಿ ಹೋಮ, ಅಗ್ನಿ ಬಿಡುವುದು ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದವು. ಮಹಮ್ಮದಿಯರೆನ್ನುವುದಾದರೆ ಅನೇಕ ಬ್ರಾಹ್ಮಣರು, ಅಗ್ನಿಹೋತ್ರಿಗಳು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದಸೇವೆ ಮಾಡುತ್ತಿದ್ದರು. ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು. ಅವರ ದರ್ಶನದಿಂದ ದಿಗ್ಭ್ರಾಂತರಾಗುತ್ತಿದ್ದರು. ಆದುದರಿಂದ ಸಾಯಿಬಾಬಾರವರು ಹಿಂದೂ ಅಥವಾ ಮಹಮ್ಮದಿಯರು ಎಂಬುದು ಖಂಡಿತವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲ. ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತ ಭೇದ ಭಾವ ಇರಲಿಲ್ಲ. ಸರ್ವಧರ್ಮದ ಸಕಲ ಚರಾಚರಗಳನ್ನು ಅವರು ಒಂದೇ ಎಂದು ಭಾವಿಸಿದರು. ಇಂತಹ ಒಂದು ಉದಾತ್ತವಾದ ಏಕೈಕವಾದ ಅತ್ಯಾಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ. ಪೂರ್ವಜನ್ಮದ ಸುಕೃತದಲ್ಲಿ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು. ನನ್ನ ಆನಂದಕ್ಕೆ ಪರವೇ ಇರಲಿಲ್ಲ. ಬಾಬಾ ಅವರು ಅನಂತವಾದ ಆನಂದ ಸ್ವತ್ತಿಯಲ್ಲಿ ಇರುವವರಾಗಿದ್ದರು. ಅವರು ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಅನೇಕ ಜನರು ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬರವರ ಕಡೆಗೆ ಬರುತ್ತಿದ್ದರು. ಅವರು ಸರ್ವರೊಡನೆಯೂ ಕಲೆತು ಸಂಭಾಷಣೆ ಮಾಡಿ ಸೂಕ್ಷ್ಮ ರೀತಿಯಲ್ಲಿ ಸಲಹೆಗಳನ್ನು ನೀಡುತ್ತಿದ್ದರು. ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು. ಶ್ರೀಮಂತನಾಗಲಿ ಬಡವರಾಗಲಿ ಎಲ್ಲರಿಗೂ ಒಂದೇ ಥರದ ಮರ್ಯಾದೆ ಸಲ್ಲಿಸುತ್ತಿತ್ತು. ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿದ್ದವು. ಅವರು ಜ್ಞಾನದ ಗಣಿಯಾಗಿದ್ದರು. ಅವರು ಆದರೂ ಏನು ತಿಳಿದವರಂತೆ ಕಾಣುತ್ತಿದ್ದರು. ಮನುಷ್ಯನ ರೂಪಿಗಳಾಗಿದ್ದರು. ಅವರ ಕೆಲಸ
ಕೆಲಸಗಳಲ್ಲಿ ದೈವಿಕತೆ ತುಂಬಿತು. ಸರ್ವರು ಅವರನ್ನು ದೇವರೆಂದೂ ಭಾವಿಸಿದರು. ಸಾಯಿಬಾಬಾರವರ ಆಚರಣೆ. ಬಾಬಾರವರು ಶಿರ್ಡಿಯಲ್ಲಿಯೂ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ತಾತ ಪಾಟೀಲರು ಮತ್ತು ಶನಿ, ಗಣಪತಿ, ಶಂಕರ, ಪಾರ್ವತಿ, ಗ್ರಾಮದೇವತೆ, ಮಾರುತಿ ಮುಂತಾದ ದೇವಾಲಯಗಳು ದುರಸ್ತಿಪಡಿಸಿದರು. ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು. ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನು ಒಬ್ಬೊಬ್ಬರಿಗೆ 20 ರೂಪಾಯಿಗಳು, ಇನ್ನೊಂದು 15 ರೂಪಾಯಿ, ಮತ್ತೊಬ್ಬರಿಗೆ 50 ರೂಪಾಯಿಗಳನ್ನು ಪ್ರತಿದಿನ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು. ಅದನ್ನು ಭಕ್ತರು ಬಹು ಪೂಜ್ಯ ಭಾವನೆಯಿಂದ ಸ್ವೀಕರಿಸಿದರು. ಎಲ್ಲ ದ್ರವ್ಯವು ಸದ್ವಿನಿಯೋಗವಾಗಬೇಕೆಂಬುದೇ ಬಾಬಾರವರ ಇಚ್ಛೆಯಾಗಿತ್ತು. ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು. ಅನೇಕ ಜನರು ಯೋಗದಿಂದ ದೃಢಕಾಯರಾದರು. ಕೆಲವರು ಕುಷ್ಠರೋಗದಿಂದ ಗುಣವಾಯಿತು. ದುಷ್ಟರ ಸನ್ಮಾರ್ಗ ಪ್ರವರ್ತಕರವಾದ ಯಾವುದೇ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸಿದಂತಾಯಿತು. ಕಾಲಿಲ್ಲದವರಿಗೆ ನಡೆಯಲು ಬಂದಿತು. ಅವರ ಕೀರ್ತಿಯು ದೇಶಾಂತರ ಹರಡಿತು. ಅನೇಕ ಯಾತ್ರಿಗಳು ಬಂದು ಬಾಬಾರವರ ಅನಂತ ದರ್ಶನ ಪಡೆದು ಪರಮ ಸಂತೋಷಭರಿತರಾಗಿ ಅಚ್ಚಳಿಯಾದ ಭಕ್ತಿಯಿಂದ ಹಿಂದಿರುಗುತ್ತಿದ್ದರು. ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ಸಿಯಂತೆ